ಪ್ರೀತಿಯ ವಿದ್ಯಾರ್ಥಿಗಳೇ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸ್ಪೋರ್ಟ್ಸ್ ಕೋಟಾಗೆ ಸಂಬಂಧಪಟ್ಟ ಹಾಗೆ ಕೆಲವು ಇನ್ಫಾರ್ಮೇಷನ್ಸ್ ಕೂಡ ನೋಟಿಫಿಕೇಶನ್ ರಿಲೀಸ್ ಮಾಡಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನಿಮ್ಮ ಸ್ಪೋರ್ಟ್ಸ್ ಕೋಟಾದ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಬೇಕು, ಸರ್ಟಿಫಿಕೇಟ್ ಕೂಡ ಕೊಡಬೇಕು, ವೆರಿಫಿಕೇಷನ್ ಮಾಡಿಸ್ಕೋಬೇಕು. ಅದಕ್ಕೆ ನೀವು ಡೈರೆಕ್ಟು ಕೆ ಎ ಆಫೀಸ್ಗೆ ಹೋಗಬೇಕು. ಬಟ್ ಹೋಗೋದಕ್ಕಿಂತ ಮುಂಚೆ ನೀವು ನಿಮ್ಮ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೋಬೇಕು. ಅಂದರೆ ಡೇಟು, ಯಾವ ಟೈಮಿಂಗ್ ಸ್ಲ್ಯಾಟ್ನ ನೀವು ಫಿಕ್ಸ್ ಮಾಡಿಕೊಂಡು ಬುಕ್ ಮಾಡಿಕೊಂಡು ಆಮೇಲೆ ಕೆ ಎ ಆಫೀಸ್ಗೆ ಹೋಗಿ ಅಲ್ಲಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಕೊಟ್ಟು ವೆರಿಫಿಕೇಷನ್ ಮಾಡಿಸ್ಬೇಕು. ಈ ಕೆ ಎ ಒಂದು ಲಿಂಕನ್ನು ಕೊಟ್ಟಿದೆ, ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ಸ್ಲ್ಯಾಟನ್ನು ಬುಕ್ ಮಾಡ್ಕೋಬೇಕು. ಬುಕ್ ಮಾಡಾದ್ಮೇಲೆ ಒಂದು ಡೇಟ್ ಕನ್ಫರ್ಮೇಷನ್ ಬರುತ್ತೆ, ಟೈಮಿಂಗ್ಸ್ ಕನ್ಫರ್ಮೇಷನ್ ಬರುತ್ತೆ. ಆ ಡೇಟು ಮತ್ತು ಆ ಟೈಮಲ್ಲಿ ನೀವು ಹೋಗಿ ವೆರಿಫಿಕೇಷನ್ ಮಾಡಿಸ್ಬೇಕು. ನೀವು ಅಪ್ಲಿಕೇಶನ್ನ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾದ್ರೆ ಸ್ಪೋರ್ಟ್ಸ್ ಕೋಟಾಗೆ ಕ್ಲೈಮ್ ಮಾಡಿದರೆ ಅಂತಹ ವಿದ್ಯಾರ್ಥಿಗಳು ಮಾತ್ರ ಈಗ ವೆರಿಫಿಕೇಷನ್ಗೆ ಹೋಗಬೇಕು. ಇದುವರೆಗೂ ನೀವು ಆನ್ಲೈನ್ ಅಪ್ಲಿಕೇಶನಲ್ಲಿ ಸ್ಪೋರ್ಟ್ಸ್ ಕೋಟಾಗೆ ಕ್ಲೈಮ್ ಮಾಡಿಲ್ಲ ಅನ್ನೋ ವಿದ್ಯಾರ್ಥಿಗಳು ಈಗ ವೆರಿಫಿಕೇಷನ್ಗೆ ಹೋಗೋ ಹಾಗಿಲ್ಲ. ನಿಮ್ಮ ಡಾಕ್ಯುಮೆಂಟ್ಸ್ನ 2 ಸೆಟ್ಟು ಜೆರಾಕ್ಸ್ ಕಾಪೀಸ್ ತೊಗೊಂಡೋಗ್ಬೇಕು. KCET ಅಪ್ಲಿಕೇಶನ್ ಫಾರ್ಮ್ ತೊಗೊಂಡೋಗ್ಬೇಕು. ಡಾಕ್ಯುಮೆಂಟ್ಸ್ಗಳನ್ನ ಅವ್ರಿಗೆ ವೆರಿಫಿಕೇಷನ್ಗೆ ಕೊಡ್ತೀರಾ, ಸಬ್ಮಿಟ್ ಮಾಡ್ತೀರಾ, ಅವರು ಒಂದು ರಿಸೀವಿಂಗ್ ಲೆಟರ್ನ ಕೊಡ್ತಾರೆ. ಅನಕ್ಷರ್ 1 ಸರ್ಟಿಫಿಕೇಟ್ ತೊಗೋಬೇಕು. ಹಾಗೆ ಇಲ್ಲಿ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳನ್ನ ನೀವು ತೊಗೊಂಡು ವೆರಿಫಿಕೇಷನ್ಗೆ ಹೋಗಬೇಕು ಬುಕ್ ಮಾಡಿರೋ ಸ್ಲ್ಯಾಟಲ್ಲಿ. KE ಸ್ಪೋರ್ಟ್ಸ್ ಕೋಟಾಗೆ ಲಿಂಕ್ ಸಹ ಪ್ರೊವೈಡ್ ಮಾಡಿದೆ. ಅಪಾಯಿಂಟ್ಮೆಂಟ್ ಲಿಂಕ್ UGCET 2025 ಕ್ರೀಡಾ ವಿಶೇಷ ವರ್ಗದ ಪ್ರಮಾಣ ಪತ್ರ ಸಲ್ಲಿಕೆ ಅಪಾಯಿಂಟ್ಮೆಂಟ್ ಲಿಂಕ್. ಈ ಲಿಂಕ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಲಾಗಿನ್ ಆಗಬೇಕು. ಪಾಸ್ವರ್ಡ್ನ ಎಂಟ್ರಿ ಮಾಡಿ, ಕ್ಯಾಪ್ಚಾ ಎಂಟ್ರಿ ಮಾಡಿ, ಸಬ್ಮಿಟ್ ಕೊಟ್ಟು ನೀವು ನಿಮ್ಮ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ಆ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡ ಡೇ ಮತ್ತು ಟೈಮಲ್ಲಿ ವೆರಿಫಿಕೇಷನ್ನ ಮಾಡಿಸ್ಕೋಬೇಕು. ಖುದ್ದಾಗಿ ನೀವು KE ಆಫೀಸ್ಗೆ ಹೋಗಬೇಕು. ಇದು ಇವತ್ತಿನ KE ಕೊಟ್ಟಿರೋ ಅಫಿಷಿಯಲ್